ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತು ಕೇಳಬೇಕಾಗಿರೋದು ಏನು ಅಂತಂದರೆ, ಈಗ ಏನೋ IPL ಗೆದ್ದಿದ್ದು ನಮ್ಮ RCB ಅವರದು ಕಪ್ಪೇನೋ BCCI ಅವರು ವಾಪಸ್ ತೊಗೊಂಡಿದ್ದಾರೆ ಅಂತ ಎಲ್ಲ ಕಡೆನೂ ಹರಿದಾಡ್ತಿದೆ. ಅಲ್ಲ, ಏನು ಸುಮ್ಮನೆ ಬೇಗ ಬಿಟ್ಟು ಆಡ್ಬಿಟ್ಟು ಬಂದಿದ್ದಾರೆ ರೀ, ಆಟ ಆಡಿದ್ದಾರೆ ರೀ, ಕಷ್ಟಪಟ್ಟು ಆಟ ಆಡಿದ್ದಾರೆ 18 ವರ್ಷದಿಂದ ಇದು ಮಾಡ್ಬಿಟ್ಟು ಅದು ಹೆಂಗ್ರಿ ತೊಗೊಂಡ್ಬಿಡ್ತಾರೆ. ಸಾವು ಹೌದು, ನಾವು ಕೇಳೋ ಹಕ್ಕಿದೆ, ನಾವು ಕೇಳ್ತೀವಿ. ಇವತ್ತೊಂದು ದಿವಸ ಅದು ಸಿದ್ದರಾಮಯ್ಯ ಅವ್ರನ್ನೂ ಕೇಳ್ತೀವಿ, ಪರಮೇಶ್ವರ್ ಅವ್ರಿಗೂ ಕೇಳ್ತೀವಿ, DCM ಅವ್ರಿಗೂ ಕೇಳ್ತೀವಿ. ಅಲ್ಲ, ನಿಮಗೆ ಪೊಲೀಸ್ ಗೃಹ ಇಲಾಖೆ ಅಂದಮೇಲೆ ನಿಮಗೆಲ್ಲ ಮಾಹಿತಿ ಇರಬೇಕಲ್ವಾ. ರಾಜ ಅಂದಮೇಲೆ ಇನ್ನೇನು ರಾಜಂಗೆ ಅಷ್ಟು ಗೊತ್ತಿಲ್ಲ ಅಂದಮೇಲೆ ಇನ್ನೇನಕ್ಕಪ್ಪ ಇರ್ಬೇಕು ನೀವು. ನಾವು ನಿಮ್ಮವ್ರೇ, ನಾವೇನು ಬೇರೆಯವರಲ್ಲ, ಅಥವಾ ಸತ್ತಿರೋರು ನಿಮ್ಮವ್ರೇ, ಯಾರು ಬೇರೆಯವರಲ್ಲ. ಅಲ್ಲಿ ಕೇಳೋ ಟೈಮಲ್ಲಿ ಕೇಳಬೇಕಾಗುತ್ತೆ, ಕೇಳ್ತಾ ಇದ್ದೀವಿ. ಎಲ್ಲೋ ಇದು ಮಾಹಿತಿ ಇಲ್ಲ ಅಂದಮೇಲೆ ಇನ್ನೇನಕ್ಕಿರ್ಬೇಕಲ್ಲಿ. ಎಲ್ಲ IAS IPS ಆಫೀಸರ್ಗಳೇ ಮಾಡೋಂಗಿದ್ದಾರೆ. ಎಲೆಕ್ಟೆಡ್ MLAಗಳು ಯಾಕಬೇಕು, MP ಗಳು ಯಾಕಬೇಕು ಅಲ್ಲಿ? ನಿಮಗೂ ಅನಿಸ್ಬೋದಲ್ವ ಇವೆಲ್ಲ. ನೀವು ಆಪೋಸಿಷನ್ಲಿದ್ದಿದ್ರೆ ಇದೇ ಥರ ಕೇಳ್ತಾ ಇದ್ರಿ. ನಾವು ಕೇಳ್ತೀವಿ, ನಾವು ಜನರು ಕೇಳ್ತೀವಿ. ಅಷ್ಟು ಗೊತ್ತಿಲ್ಲ ಅಂದಮೇಲೆ ಏನಕ್ಕೆ ನಡೆಸ್ಬೇಕಾಗಿತ್ತು? ನಾನೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ನಾವು ಕೂಡ ಒಂದು ಸುಮಾರು ಸುರಕ್ಷತೆಗಳನ್ನೆಲ್ಲ ನೋಡಿಕೊಂಡು ಕಮ್ಮಿ ಜನದಲ್ಲಿ ಮಾಡ್ತೀವಿ. ಇಂಥ ದೊಡ್ಡ ಪ್ರೋಗ್ರಾಮ್ನ ಗೊತ್ತಿಲ್ಲ ಅಂತ ಅಂದಮೇಲೆ ಹೆಂಗೆ ಅದೆಂಗೆ ತೊಗೊಂಡ್ಬಿಡ್ತಾರೆ ಈ IPL? ಇವೆಲ್ಲ ಕ್ಲಾರಿಫಿಕೇಷನ್ ಕೊಡಬೇಕು ಸ್ನೇಹಿತರೆ. ಎಲ್ಲ ಕೇಳೋ ಹಕ್ಕಿದೆ, ಕೇಳ್ರಿ ನೀವು.